ಊರ್ ಬಂದಾಗ ಈ ಊರು ಹೊಸ್ದು ನಮ್ಗೇನು ಗೊತ್ತಿರಲಿಲ್ಲ. ಈ ಊರಲ್ಲಿ ಜನ ಹೆಂಗಿರ್ತಾರೆ ಮತ್ತೆ ನಮ್ ಹೆಂಗ್ ಸ್ವೀಕರಿಸ್ತಾರೆ ಅಂತ. ಆದ್ರೆ ನಮ್ ನಿರೀಕ್ಷೆಗಿಂತ ಮೀರಿ ನೀವು ನಮ್ಮ ಸಹಕರಿಸ್ತಿದ್ದೀರಾ. ಇದು ಬರೀ ಥ್ಯಾಂಕ್ಸ್ ಆಗಾಗಲ್ಲ ನಿಮ್ಗೆ. ಅನಿಸಿಕೆ ಹೇಳ್ಬೇಕಂದ್ರೆ ತುಂಬಾನೇ ಕಲ್ತ್ವಿ, ಇನ್ನು ಕಲಿಯೋದು ತುಂಬಾನೇ ಇದೆ. ನಾವು ಏನಾಗ್ತೀವೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ಒಳ್ಳೆಯ ಮೆಮೊರೀಸ್ ತೆಗೆದುಕೊಂಡು ಹೋಗ್ತಾ ಇದೀವಿ. ENSS ನನ್ನ ಪರ್ಸನಲ್ ಲೈಫಲ್ಲಿ ನನ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ತಿಳಿಸ್ಕೊಟ್ಟಿದೆ. ಎಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದೆ. ನನ್ನಲ್ಲಿರೋ ಎಲ್ಲ ಲೋಪದೋಷಗಳನ್ನ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದೆ. ಮಾಡಿರೋ ತಪ್ಪನ್ನ ತಿದ್ಕೊಂಡಿದೀವಿ, ಮುಂದೇನು ತಿದ್ಕೊಂತೀವಿ. ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ. ಇಲ್ಲಿ ಬಂದು ನಾವು ಬೆಳಗ್ಗೆ ಬೇಗ ಹೇಳೋದು, ಸ್ಟೇಜ್ ಡೆಕೋರೇಷನ್, ಕೋಆರ್ಡಿನೇಷನ್ ಎಲ್ಲ ಜವಾಬ್ದಾರಿ ಬಂತು ನಮ್ಗೆ. ನಾನು 5ನೇ ಕ್ಲಾಸಲ್ಲಿ ಲಾಸ್ಟ್ ಡ್ಯಾನ್ಸ್ ಮಾಡಿದ್ದು. ಆಮೇಲೆ ಇಲ್ಲೇ ನಾವು ಸ್ಟೇಜ್ ಹತ್ತಿದ್ದು. ಕಮ್ಮಿ ಸಮಯದಲ್ಲಿ ಎಷ್ಟು ಬೇಗ ಪ್ರೋಗ್ರಾಮ್ ಅರೇಂಜ್ ಮಾಡೋದು ಮತ್ತೆ ಜನರನ್ನು ಹೇಗೆ ಸಂಪಾದಿಸೋದು ಅನ್ನೋದು ಕಲ್ತ್ವಿ. ಸಮಯ ಇಷ್ಟವಾದವ್ರ ಜೊತೆ ಕಳೆದಾಗ ತುಂಬಾ ಬೇಗ ಸಾಕ್ಬಿಡುತ್ತೆ. ಈ ಕ್ಯಾಂಪ್ ಶುರುವಾದಾಗ 7 ದಿನ ಅಂದುಕೊಂಡಿದ್ವಿ, ಆದ್ರೆ ಅದು ಬರೀ ಬೇಗ 7 ನಿಮಿಷದಾಗ ಕಳೆದೋಯ್ತು. ಈ ನೆನಪು ಸದಾ ನಮ್ಮ ಜೀವನದಲ್ಲಿ. ನಾವಿಲ್ಲಿ NSS ಅಲ್ಲಿ ಜಾತಿ ಮತ ಶ್ರೀಮಂತಿಕೆ ಬರ್ತನ ಏನು ನೋಡದೆ ಒಂದೇ ತಟ್ಟೆಯಲ್ಲಿ 3-4 ಜನ ಸ್ನೇಹಿತರು ಊಟ ಮಾಡೋದು, 8 ಜನ ಒಂದೇ ಅಲ್ಲಲ್ಲಿ ಮಲ್ಗೋದು, ಒಟ್ಟಿಗೆ ಕೆಲಸ ಮಾಡೋದು ಮತ್ತು ನಮ್ ಡ್ಯಾಶ್ನ ಎಲ್ಲರನ್ನೂ ತಿಳಿದುಕೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಡ್ತು. ಇರೋ ಫ್ರೆಂಡ್ಶಿಪ್ ನ ತುಂಬಾ ಸ್ಟ್ರಾಂಗ್ ಮಾಡ್ತು. ಒಂದು ಮರ ಚಳಿ ಗಾಳಿ ಮಳೆಗೆ ಹಾಳಾಗದೇ ಇದೆ ಅಂದರೆ ಅದು ಬೇರು ಗಟ್ಟಿಯಾಗಿರಬೇಕು. ಅದೇ ತರ ಈ ಕಾರ್ಯಕ್ರಮ ಸ್ಮೂತ್ ಆಗಿ ಸಾಗಬೇಕಂದ್ರೆ ಅದಕ್ಕೆ ಕೋರ್ಡಿನೇಷನ್ ಮುಖ್ಯ. ಆ ಕೋರ್ಡಿನೇಷನ್ಗೆ ಫ್ರೆಂಡ್ಶಿಪ್ಪೇ ಕಾರಣ. ಆ ಫ್ರೆಂಡ್ಶಿಪ್ ಬೇರ್ನ ಇಲ್ಲಿ ಬಂದು ಇನ್ನೂ ಗಟ್ಟಿ ಮಾಡ್ಕೊಂಡಿದೀವಿ. ನಾವಿಲ್ಲಿ ಶಾಲೆ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರ ಜೊತೆಗೆ ತುಂಬಾ ಬೇಗ ಕ್ಲೋಸ್ ಆದ್ವಿ. ಈ ಊರನ್ನ ಬಿಟ್ಟು ಹೋಗ್ಲು ಬೇಜಾರಾಗ್ತಿದೆ. ಹೊಸ ಅನುಭವ, ಹೊಸ ನೆನಪುಗಳು ಎಷ್ಟು ವರ್ಷ ಆದ್ರೂ ಮರೆಯಲಾಗಲ್ಲ. ನಾವು ಶಾಲೆಯ ಮಕ್ಕಳನ್ನು ನೋಡ್ತಾ ಇದ್ದೇವೆ, ನಮ್ಮ ಬಾಲ್ಯ ನಮ್ಗೆ ನೆನಪಾಗುತ್ತೆ. ಸಮಯದ ಜೋಕಾಲೆಯಲ್ಲಿ ತೂಗಿದೆ ಅದೆಷ್ಟು ನೆನಪು. ಕೆಲವೊಂದು ನಗುವಿನಲ್ಲಿ ಪುಟದಿದ್ದರೆ, ಕೆಲವು ಹಸುವಿನಲ್ಲಿ. ಕಾಲಚಕ್ರದ ಹೆಜ್ಜೆಯೊಂದಿಗೆ ಅನುಭವದಿಂದ ಪೋಣಿಸಿದ ನೆನಪು. ಕೆಲವು ಹಚ್ಚೆ ಹಾಕುವ ಜೀವನ ಪುಟದಲ್ಲಿ ಹೊಸದೊಂದು ಅಧ್ಯಾಯದೊಂದಿಗೆ. ನಮ್ಮ ಅನಿಸಿಕೆಗಳನ್ನು ಎಷ್ಟು ಹೇಳಿದ್ರು ಸಾಲದು. ನಾವು ನಮ್ಮ ಅನಿಸಿಕೆ ಹಂಚಿಕೊಳ್ಳೋ ಅನುಮತಿ ಮಾಡಿಕೊಟ್ಟ ನಿಮ್ಗೆಲ್ಲ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ NSS. ಥ್ಯಾಂಕ್ ಯು.